ಒಂದು ಕಡೆಗೆ ನಂಗೆಲ್ಲೋ ಒಂದು ಕಡೆಗೆ ಅವರು ಬರೆದಂಥ ಪತ್ರ, ಇಂಡಿಗೋ ಮ್ಯಾನೇಜ್ಮೆಂಟಿಂದ ಬಂದಿದ್ದ ಪತ್ರ ಶಾರ್ಟೇಜ್ ಆಫ್ ಫ್ಲೈಟು ಮತ್ತು ಪೈಲಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಂಗೆ ಸಿಕ್ಕಂಥ ಸುದ್ದಿ ಪ್ರಕಾರ ಹಿಂದೆ BJP ಸರ್ಕಾರ ಇದ್ದಾಗ ಶಿವಮೊಗ್ಗ ಬೆಂಗಳೂರು ಇದು ಉಡಾನ್ ಅಂಡರ್ನಲ್ಲಿ ಏನು ಬರಲ್ಲ, ಉಳಿದಂಥ ರೂಟಲ್ಲಿ ಉಡಾನಲ್ಲಿ ಬರುತ್ತೆ. ಸೊ ಅವು ಕೂಡ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಬಂದಿತ್ತು. ಪ್ಲಸ್ ನಮ್ಮ ಸರ್ಕಾರದಿಂದ ಪರ್ ಸೀಟ್ 50%ಗಿಂತ ಕಮ್ಮಿ ಆಯಿತು ಅಂದರೆ ಆ ರಿಮೈನಿಂಗ್ ಸೀಟ್ಸಿಗೆ ಪರ್ ಸೀಟ್ಗೆ 500 ರೂಪೀಸ್ ಕೊಡಬೇಕು ಪರ್ ಡೇ ಅನ್ನೋದು ಕೂಡ ಅಗ್ರಿಮೆಂಟಲ್ಲಿ ಮಾಡಿ 2 ವರ್ಷ ನಾವು ಕೊಟ್ಟಿದ್ದೀವಿ. ಸೊ ಅದೇ ಗೌರವಂತ MB ಪಾಟೀಲ್ರಿಗೆ ನೋಡಿ ಸರ್, ಅದು ಹೆಂಗೆ ರಾಜ್ಯ ಸರ್ಕಾರ ಕೊಡೋಕ್ಕೆ ಬರುತ್ತಪ್ಪ ಅಂತ ಅಂದರು. ನೋಡಿ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕೊಟ್ಟಿದ್ದಾರೆ, ನಿಮ್ಮ ಕಣ್ಮುಂದೆ ಇದೆ ಹಳೆ ಅಗ್ರಿಮೆಂಟು, ಅದನ್ನು ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡಿಕೊಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ, ಮಾಡ್ಬೋದು ಅಂತ ಅನಿಸುತ್ತೆ, ಮಾಡಬೇಕು, ಮಾಡಿದ್ರೆ ಅದು ನಮಗೆ ಈ ಲೈನ್ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಏರ್ಲೈನ್ಸ್ ಅವ್ರಿಗೆ ಅನಿಸಿರ್ಬೋದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಡಿಲೇ ಆಗ್ತಾ ಇದೆ, ಮತ್ತು ಮಾನ್ಸೂನು ರೈನಿ ಸೀಸನ್ ಬರ್ತಾ ಇದೆ, ನಂಬರ್ ಆಫ್ ಫ್ಲೈಟ್ಸು ಮಧ್ಯದಲ್ಲಿ ಬಂದು ಕ್ಯಾನ್ಸಲ್ ಆದಂಥ ಉದಾಹರಣೆಗಳು ಹೋದ ಮಾನ್ಸೂನಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇನ್ನೂ ಕೂಡ ಇವ್ರು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇನ್ನೂ ಪ್ರೊವೈಡ್ ಮಾಡಿಲ್ಲಲ್ಲ ಅಂತೇಳಿ ಅದು ಕೂಡ ಮನಸ್ಸಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ. ಸೊ ಈ ಎರಡೂ ವಿಚಾರ ಇಟ್ಕೊಂಡು ಏರ್ಲೈನ್ಸ್ ಅವರಿಗೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಕಡೆಯಿಂದ ಆ VGF ಏನು ಕೊಡಬೇಕು ಅದನ್ನು ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಒತ್ತಾಯ ಮಾಡಿದ್ದೀನಿ. ಇನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಸರ್ ಇದು. ಏರ್ಪೋರ್ಟ್ದು ಕೂಡ ನೈಟ್ ಲ್ಯಾಂಡಿಂಗ್ದು ಆಗಸ್ಟ್ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಬಟ್ ಅವರು ಕಾಂಟ್ರಾಕ್ಟಿಗೆ ಮಾತಾಡಿದೆ, ಅವರು ಇನ್ನು ಮುಂಚೆನೇ ಮುಗಿಸ್ತಾರೆ, 2 ಮಂತ್ಸಲ್ಲೇ ಮುಗಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಮತ್ತು ಇಂಡಿಗೋದು ಕೂಡ ಅವ್ರೇನೋ ಫ್ಲೈಟ್ ಕ್ಯಾನ್ಸಲ್ ಮಾಡಬೇಕು, ಅದು ಸೆಂಟ್ರಲ್ ಗೌರ್ಮೆಂಟ್ ಅದೇನು ದುಡ್ಡು ಉಡಾನು ಇದರೊಳಗೆ ಅದು ಕ್ಲೋಸ್ ಮಾಡಿದ ತಕ್ಷಣ ಇದು ಆಗಲ್ಲ ಅಂಥೇಳಿ ಸಂಸದರು ಹೇಳಿದರು. ನಾನೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲ ಆಗೋಗ್ಬಿಡುತ್ತೆ ಅಂತ. ಕೊನೆಗೆ ಹೇಳ್ತಾರೆ ಸರ್ಕಾರದವರು ನೀವು ಮಾತಾಡ್ರಿ ಅಂತ ಹೇಳ್ತಾರೆ. ಅವರು ಈ ಡಬಲ್ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಸಂಸದರು. ಅದು ಇದೆ, ನಾನು ನೋಡಿದೆ ಒಂದು ಸತಿಗೆ, ನಾನು ಅವ್ರಿಗೆ ಮಾತಾಡ್ತೀನಿ ಇವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ರು. ಕೊನೆಗೆ ಲಾಸ್ಟಿಗೆ ನಾನು ಅದನ್ನ ಆಗಲೇ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹೇಳಿದ್ದೆ, ಯಾಕೆಂದರೆ ಇದು ಇಂಡಸ್ಟ್ರಿ ಮಿನಿಸ್ಟ್ರು ಯಾಕೆಂದರೆ ಇಲ್ಲಿ ಏವಿಯೇಷನ್ ಅಂತ ಬರಲ್ಲ ಇಲ್ಲಿ. ಸೊ ಇಂಡಸ್ಟ್ರಿ ಮಿನಿಸ್ಟ್ರ್ ಅವ್ರಿಗೆ ಹೇಳಿದೆ, ಯಾಕೆಂದರೆ ನಮ್ಮ ಕಂಟ್ರೋಲ್ ಇದೆ ಏರ್ಪೋರ್ಟು, ಹಂಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಮಾತಾಡಿ ಅಂಥೇಳಿ ಮನವಿಯನ್ನು ಮಾಡಿದ್ದೀನಿ. ಮನೆ ಮುಖ್ಯಮಂತ್ರಿಗಳ ಆಫೀಸಂದೂ ಕೂಡ ಅವರಿಗೆ ಮಾತಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಆದರೆ ಮಾತಾಡ್ತಕ್ಕಂಥದ್ದು ಕೂಡ ನಾವು ಮಾತಾಡಲಿಕ್ಕೆ